ರಾಮನ ಅವತಾರ ತುಂಬಾನೇ ಒಂದು ಸ್ಪೆಷಲ್ ಫಿಲ್ಮ್ ಅಂತ ಹೇಳ್ಬೋದು. ರಾಮಾಯಣ ನಮ್ಗೆಲ್ರಿಗೂ ಗೊತ್ತಿದೆ, ಅದರದ್ದು ಒಂದು ಮಾಡರ್ನ್ ಟೇಕ್. ಸೊ ಇದರಲ್ಲಿ ನೀವು ಟ್ರೈಲರ್ ನೋಡ್ದಂಗೆ ಸ್ಮಾಲ್ ನ್ಯೂಯನ್ಸಸ್ ವಿಚ್ ವಿಲ್ ರಿಮೈಂಡ್ ಯು ಆಫ್ ರಾಮಾಯಣ. ಸೊ ನನಗಂತೂ ಈ ಪ್ರಾಜೆಕ್ಟಲ್ಲಿರೋದು ತುಂಬಾ ಸಂತೋಷ ಆಯಿತು. ಇಂಥ ಒಂದು ರಾಮಾಯಣದ ಬಗ್ಗೆ ಅಂತ ಕೇಳಿದ ತಕ್ಷಣವೇ ನಾನು ಹೂ ಅಂದೆ. ಆ್ಯಂಡ್ ಅಫ್ಕೋರ್ಸ್ ರಿಷಿ ಅವ್ರದ್ದು ಆಪರೇಷನ್ ಅಲಮೇಲಮ್ಮ ಬೇರೆ ಸಿನಿಮಾಗಳು ಕೂಡ ನಾನು ನೋಡಿದ್ದೆ. ಸೊ ಇಟ್ಸ್ ರಿಯಲಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ದ ಪ್ರಾಜೆಕ್ಟ್. ಆ್ಯಂಡ್ ಟೀಮ್ ಕೂಡ ತುಂಬ ಚಿಲ್ಡ್ ಔಟ್ ಟೀಮ್. ಇವತ್ತಿನ ಜನ್ರೇಷನ್ ಯೂಟ್ಯೂಬರ್ಸ್, ಇವತ್ತಿನ ಜನ್ರೇಷನ್ ಹೇಗೆ ಮಾತಾಡ್ತಾರೆ, ಒಂದು ಮಾಡರ್ನ್ ಡೇ ಕನ್ನಡ ಕ್ರೌಡ್ ಹೇಗೆ ಮಾತಾಡ್ತಾರೆ, ಆ ಥರ ಒಂದು ಕ್ರೂ. ಸೊ ಅವ್ರ ಜೊತೆ ನಾನು ಈ ಶೂಟಿಂಗ್ ಜರ್ನಿ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಲೈಕ್ ನಿಜವಾಗ್ಲೂ ಅಂದರೆ ಅದು ಡೈಲಾಗಿಗೆ ಹೇಳ್ತಾ ಇಲ್ಲ, ಒಂದು ವೆರಿ ಸ್ಮೂತ್ ಆ್ಯಂಡ್ ವೆರಿ ಜಾಲಿ ರೈಡ್ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡಿದ್ದೀವಿ. ಅಬ್ಸಲ್ಯೂಟ್ಲಿ. ಸೊ ಸಿನಿಮಾದಲ್ಲಿ ಯುನೋ ಯಾವ ಅಂಶ ನಿಮಗೆ ಭಾಳ ಇಷ್ಟಪಟ್ಟಿದ್ದು, ಓ ವಾವ್ ಅಂತ ಅನಿಸಿದ್ದು, ಆ ಥರದ ಮೊಮೆಂಟ್ಸ್ ಇದೆಯಾ? ಐ ಥಿಂಕ್ ಫಸ್ಟ್ ಆಫ್ ಆಲ್ ಕಾಮಿಡಿ ಅನ್ನೋದು ಕ್ರಿಯೇಟ್ ಮಾಡೋದೇ ತುಂಬ ಕಷ್ಟ. ಸೊ ಖಂಡಿತ ಅದು ಟೀಮ್ಗೆ ಬಿಟ್ಟಿದ್ದೆ. ನನ್ನ ಪಾತ್ರನ ನಾನು ಒಂದು ಸಿಂಗಲ್ ಲೈನ್ ಸ್ಟ್ರೇಟ್ ಫಾರ್ವರ್ಡ್ ಇದಾಗೆ ಮಾಡಿರೋದು. ಬಟ್ ಐ ಹೋಪ್ ಇಟ್ ರಿಯಲಿ ಲ್ಯಾಂಡ್ಸ್ ಆಲ್ ದಿ ಜೋಕ್ಸ್. ಆಬ್ಸಲ್ಯೂಟ್ಲಿ. ಸೊ ಅದರ್ವೈಸ್ ಜನ ಥಿಯೇಟ್ರಿಗೆ ಬರೋಂಥವ್ರು ಅಫ್ಕೋರ್ಸ್ ರಾಮಾಯಣದ ಇಂಟರ್ಪ್ರಿಟೇಷನ್ ಅನ್ನೋದ್ರ ಬಗ್ಗೆ ಹೇಳಾಯಿತು ವಿಕಾಸ್ ಅವರು. ಬಟ್ ಅದರ್ವೈಸ್ ಅದು ಬಿಟ್ಟು ಏನು ಮೂರು ಥಿಂಗ್ಸ್ ದಟ್ ದೇ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ವೆನ್ ದೇ ಕಮ್ ಟು ದ ಥಿಯೇಟರ್? ಫ್ರಮ್ ಮೈ ಸೈಡ್ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್ ಬಿಕಾಸ್ ತುಂಬ ವರ್ಷಗಳಾದಮೇಲೆ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಖಂಡಿತ ನಮಗೆ ಥಿಯೇಟರಿಗೆ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. Absolutely. And personal life ಅಲ್ಲಿ there's been a huge change. Yes, this film ಎಲ್ಲರಿಗೂ ಪರ್ಸನಲ್ ಆಗಿ ಕೂಡ ತುಂಬ ಲಕ್ಕಿ. ಈ ಫಿಲ್ಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಡೈರೆಕ್ಟರ್ ಮದುವೆ ಆದರು, ರಿಷಿ ಅವ್ರ ಮದುವೆ ಆದರು, ಆಮೇಲೆ ನಾನು ಮದುವೆ ಆದೆ, ಆಮೇಲೆ ಮದುವೆಗೆ ಮಗು ಕೂಡ ಮಾಡ್ಕೊಂಡು ಅದಕ್ಕೆ ಪಾಪ ಅವ್ರು ಮಧ್ಯದಲ್ಲಿ ಫೋನ್ ಮಾಡಿದಾಗೆಲ್ಲ ಸಾರಿ ನಾನು ಇದರಲ್ಲಿದ್ದೀನಿ, ಸಾರಿ ಐ ಆಮ್ ಔಟ್ ಆಫ್ ಕಂಟ್ರಿ, ನನ್ನ ಹಸ್ಬೆಂಡ್ ಜೊತೆ ಬಂದಿದ್ದೀನಿ, ಇನ್ನೊಂದ್ಸಲಿ ಫೋನ್ ಮಾಡಿ ಸಾರಿ ನಂಗೆ ಮಗು ಆಗ್ತದೆ ಇವಾಗ ಬರೋಕ್ಕಾಗಲ್ಲ. ಸೊ ಅವ್ರು ಫೋನ್ ಮಾಡಿದಾಗೆಲ್ಲ ಯಾವುದೋ ಪರ್ಸ್ನಲ್ ಇದ್ರಲ್ಲಿ ನಾನು ಬ್ಯುಸಿ ಆಗಿರ್ತಾ ಇದ್ದೆ. ಸೊ ನಮ್ದು ಪ್ರಾಜೆಕ್ಟ್ ಒಪ್ಕೊಂಡವರೆಲ್ಲ ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ. ಸೊ ಇನ್ ಫುಲ್ ಲೈಫ್ ಲಾಂಗ್ ಬಿಸಿ. ಶುಭ್ರ ಇಸ್ ಆಲ್ಸೋ ಬಿಸಿ. ಎವ್ರಿವನ್ ಬಿಸಿ. ಐ ಥಿಂಕ್ ನೀವು ಈ ಪ್ರಾಜೆಕ್ಟ್ಗೆ ಏನು ಅಸ್ಟ್ರಾಲಜಿ ತಗೊಂಡ್ ಬಂದ್ರೆ ನನಗೂ ಗೊತ್ತಿಲ್ಲ, ಬಟ್ ಎಲ್ಲರನ್ನೂ ಸೆಟಲ್ ಮಾಡಿಸ್ಬಿಟ್ಟಿದ್ದೀರಾ.